ಪವಿತ್ರ ರಂಜಾನ್ ಉಪವಾಸದ 27ನೇ ದಿನದಂದು ಬಪ್ಪಳಿಗೆ ಜಮಾತ್ಗೆ ಒಳಪಟ್ಟಂತಹ ಮುಸ್ಲಿಂ ಯುವಕರು ಹಾಗೂ ಬಪ್ಪಳಿಗೆ ಮಸೀದಿಯ ಧರ್ಮಗುರು ಸಿರಾಜುದ್ದೀನ್ ಫೈಜಿ ಅವರು ಜೊತೆಗೂಡಿ ರೋಗ ಪೀಡಿತ ಬಡ ಕುಟುಂಬಕ್ಕೆ ಸಹಾಯ ಹಸ್ತವನ್ನ ಮಾಡಿದ್ದಾರೆ. ಹಿಂದೂ ಧರ್ಮದವರಾದ ಪುತ್ತೂರಿನ ಬಪ್ಪಳಿಗೆಯ 3 ಬಡ ಕುಟುಂಬವನ್ನ ಗುರುತಿಸಿ ಅಲ್ಲಿ ಅವರಿಗೆ ಬೇಕಾದ 1 ತಿಂಗಳ ದಿನಬಳಕೆ ಸಾಮಗ್ರಿಗಳು ಹಾಗೂ ಧನ ಸಹಾಯ ಮಾಡಿ ಕುಟುಂಬಕ್ಕೆ ನೆರವಾದ್ರು. ರೋಗ ಪೀಡಿತರಾಗಿ ಹಾಸಿಗೆಯಲ್ಲೇ ಇರುವಂತವರ ಮನೆಗೆ ತೆರಳಿ ಸಹಾಯ ಮಾಡುವ ಮೂಲಕ ಸೌಹಾರ್ದತೆ ಮಾತ್ರ ಅಲ್ಲದೆ ಮಾನವೀಯ ಗುಣವನ್ನ ಎತ್ತಿ ತೋರಿಸುವ ಮೂಲಕ ಬಪ್ಪಳಿಗೆ ಮಸೀದಿ ಧರ್ಮಗುರು ಸಿರಾಜುದ್ದೀನ್ ಫೈಜಿ ಹಾಗೂ ಬಪ್ಪಳಿಗೆಯ ಮುಸ್ಲಿಂ ಸಹೋದರರು ಸಾಕ್ಷಿಯಾದರು. ಸಹಾಯ ಹಸ್ತಕ್ಕೆ ಬಪ್ಪಳಿಗೆ ಯುವಕರು ತಮ್ಮ ಕೈಲಾದಷ್ಟು ಹಣ ಸಂಗ್ರಹ ಮಾಡಿ ಬಳಿಕ ತೀರಾ ಬಡತನ ಹಾಗೂ ರೋಗ ಪೀಡಿತರಾಗಿ ಹಾಸಿಗೆಯಲ್ಲೇ ಮಲಗಿರುವಂತವರನ್ನ ಗುರುತಿಸಿ ನೆರವು ನೀಡಿರುವಂತದ್ದು ಪವಿತ್ರ ರಂಜಾನ್ ಉಪವಾಸದಲ್ಲಿ ಒಳ್ಳೆಯದು. ಅದು ದೇವರು ಮೆಚ್ಚುವಂತಹ ಕೆಲಸ. ಹಾಗೆಯೇ ರೋಗಕ್ಕೊಳಗಾದವರು ಬಹುಬೇಗನೆ ಗುಣಮುಖರಾಗಿ ಬರಲಿ, ಜೊತೆಗೆ ಅವರಿಗೆ ಯಾವತ್ತಿಗೂ ಧೈರ್ಯ ತುಂಬುವ ಕೆಲಸ ನಮ್ಮಿಂದ ಆಗಿರ್ತದೆ ಎಂದು ಧರ್ಮಗುರು ಸಿರಾಜುದ್ದೀನ್ ಫೈಜಿ ಇದೇ ವೇಳೆ ತಿಳಿಸಿದರು. ಈ ವೇಳೆ ಬಪ್ಪಳಿಗೆ ಮಸೀದಿ ಅಧ್ಯಕ್ಷ ದಾವೂದ್ ಬಪ್ಪಳಿಗೆ, ಪ್ರಮುಖರಾದ PK ಮೊಹಮ್ಮದ್ ಹಾಜಿ, BH ಮೊಹಮ್ಮದ್ ಹಾಜಿ, ಇಕ್ಬಾಲ್ UK, ಅನ್ಸಾರ್ ಉಲ್ ಇಸ್ಲಾಂ ಯುವಕ ಸಮಿತಿಯ ಸಾಯಿಕ್, ಮೋನು ಬಪ್ಪಳಿಗೆ, BH ಅಬ್ದುಲ್ ರಜಾಕ್, ಹಮ್ಜಾ BH, ನೂರುದ್ದೀನ್, ಶಾಫಿ KYP, ನಜಾಜ್ ಖಾನ್, ಅಬ್ದುಲ್ ಜಬ್ಬಾರ್, ಜಲಾಲುದ್ದೀನ್, ಹೈದರ್ ಸವಾದ್, ಶಾಕಿರ್ ಮತ್ತಿತರರು ಈ ಸಂದರ್ಭ ಜೊತೆಗಿದ್ರು. ಬಾಯ್ಸ್ ಇದೆ, ಗೆಳೆಯರ ಬಳಗ ಇದೆ, ಎಲ್ಲರೂ ಸೇರಿಕೊಂಡು ಈ ಒಂದು ಪವಿತ್ರವಾದ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಅದರಂತೆ ಬಡ ರೋಗಿಗಳನ್ನು ನಾವು ಸಂದರ್ಶಿಸುತ್ತಾ ಪವಿತ್ರ ರಂಜಾನ್ ಸಾರಿ ಹೇಳತಕ್ಕಂಥ ಸಂದೇಶವು ಕೂಡ ಅದೇ ಆಗಿದೆ. ಬೆಳಗಿನಿಂದ ಸಾಯಂಕಾಲದ ತನಕ ನಾವು ಅನ್ನ ಆಹಾರಗಳನ್ನು ತ್ಯಜಿಸುತ್ತಾ ಅಲ್ಲಾಹನಿಗಾಗಿ ದೇವನಿಗಾಗಿ ನಾವು ಉಪವಾಸವನ್ನು ನಾವು ಕೈಗೊಳ್ತಾ ಇದ್ದೇವೆ. ಉಪಹಾರಗಳನ್ನೆಲ್ಲ ಬಿಟ್ಟು ಉಪವಾಸ ನಾವು ಕೈಗೊಳ್ತಾ ಇದ್ದೇವೆ. ಇದು ನೀಡುತ್ತಿರತಕ್ಕಂಥ ಸಂದೇಶ ಹಸಿವಿನಿಂದ ಬಳಲತಕ್ಕಂಥ ವ್ಯಕ್ತಿಗಳಿಗೆ, ಅದೇ ರೀತಿ ರೋಗಿಗಳಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಮಾಡುವುದು. ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ನಮ್ಮೂರಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇನ್ನಿತರ ಧರ್ಮದ ರೋಗಿಗಳು ಯಾರಿದ್ದಾರೆ ಅವರನ್ನೂ ಕೂಡ ಕಂಡುಕೊಂಡು ನಮ್ಮಿಂದಾಗುವ ಕಿರು ಕಾಣಿಕೆಯನ್ನು ನೀಡಬೇಕು ಎಂಬತ್ತರ ಮಟ್ಟಿಗೆ ನಾವು ಮುಂದೆ ಬಂದು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದನ್ನು ನಮ್ಮೊಳಗಿರತಕ್ಕಂಥ ಸೌಹಾರ್ದತೆ ಏನಿದೆ, ನಮ್ಮೊಳಗಿನ ಈ ಒಂದು ಊರೆಂದಾಕ್ಷಣ ಎಲ್ಲ ಜಾತಿ ಧರ್ಮ ಪಂಗಡದವರಿದ್ದಾರೆ, ಎಲ್ರಿಗೂ ಬರತಕ್ಕಂಥ ರೋಗ ಅದೆಲ್ಲೋ ಒಂದೇ ರೀತಿ, ಹಸಿವು ಒಂದೇ ರೀತಿ, ಇದಾಗಿದೆ ಪವಿತ್ರ ರಂಜಾನ್ ಹೇಳತಕ್ಕಂಥ ಸಂದೇಶ. ಇಂತಹ ಸಂದರ್ಭದಲ್ಲಿ ಅಂತಹ ಬಡ ಕುಟುಂಬದವರು ಯಾರಿದ್ದಾರೆ ಅವರಿಗೆ ಬೇಕಾದ ಸೇವೆಗಳನ್ನು ಮಾಡುವುದು, ರೋಗಿಗಳನ್ನು ಸಂದರ್ಶಿಸುವುದು ಒಂದು ಪುಣ್ಯ ಕಾರ್ಯವಾಗಿ ಧರ್ಮ ಕಾಣ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ಬೇಕಾದಷ್ಟು ಉಂಡು ತಿಂದು ತನ್ನ ನೆರೆ ಕರೆಯುವ ಹಸಿವಿನಿಂದಿರುವಾಗ ಆ ರೀತಿ ತನ್ನ ಹೊಟ್ಟೆ ತುಂಬಿಸುವನು ಪರಿಪೂರ್ಣ ಮುಸಲ್ಮಾನನಲ್ಲ ಅಂತೇಳಿ ಧರ್ಮ ಸಾರುತ್ತಾ ಇರತಕ್ಕಂಥ ಸಂದರ್ಭಕ್ಕಾಗಿ ಹಸಿವಿಗೆ, ರೋಗಿಗೆ, ರೋಗಗಳಿಗೆ ಯಾವುದೇ ಧರ್ಮ ಇಲ್ಲ, ಎಲ್ಲರನ್ನು ಮಾನವೀಯ ನೆಲೆಯಲ್ಲಿ ಕಾಣಬೇಕು ಎಂಬುದನ್ನು ಪವಿತ್ರವಾದಂಥ ರಂಜಾನ್ ಸಾರಿ ಹೇಳುವಾಗ ನಮ್ಮ ಜಮಾತ್ ಕಮಿಟಿಯ ನೇತಾರರು, ಯುವಕ ಸಮಿತಿಯ, ಅದೇ ರೀತಿ ಇನ್ನಿತರ ನಮ್ಮ ಈ ಬಪ್ಪಳಿಗೆ ಮಸೀದಿಗೆ ಸಂಬಂಧಪಟ್ಟ ಸಾಮಾಜಿಕವಾಗಿ ಕಾರ್ಯಾಚರಿಸತಕ್ಕಂಥ ಸಂಘಟನೆಗಳ ಎಲ್ಲ ಸಹೋದರರು ಸೇರಿಕೊಂಡು ಅವರ ಮನೆಗಳಿಗೆ ನಾವು ತೆರಳಿ ನಮ್ಮಿಂದಾಗುವ ಕಿರು ಕಾಣಿಕೆ ನಾವು ನೀಡಿದ್ದೇವೆ. ಎಲ್ರಿಗೂ ಕೂಡ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ಈ ಒಂದು ಮಾನವೀಯ ಕಳಕಳಿಯಿಂದ ನಮ್ಮೆಡೆಯಲ್ಲಿರತಕ್ಕಂಥ ಜೀವನ ಉತ್ತಮಗೊಳ್ಳಲಿ, ಪರಸ್ಪರ ಪ್ರೀತಿ, ದಯೆ, ಅನುಕಂಪ ಸದಾ ನಮ್ಮೊಡನೆ ಇರಲಿ ಎಂದು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ.